ಟಾಟಾ IPLನ ಮ್ಯಾಚ್ ನಂಬರ್ 34 ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಈ ಎರಡು ಮ್ಯಾಚ್ ಬಗ್ಗೆ ಮಾತಾಡೋದಾದರೆ, ಲಕ್ನೋ ಅವರು ಕೊನೆ ಮ್ಯಾಚಲ್ಲಿ ಸೋತಿದ್ದಾರೆ ಆ್ಯಂಡ್ ಚೆನ್ನೈ ಅವರು ಲಾಸ್ಟ್ ಮ್ಯಾಚಲ್ಲಿ ಭರ್ಜರಿಗೆ ಗೆದ್ದು ಬರ್ತಾಯಿದ್ದಾರೆ. ಸೊ ಇಲ್ಲಿ ಲಕ್ನೋ ಅವರು ಅವರೊಂದು ಪಿಚ್ಚಲ್ಲಿ ಚೆನ್ನಾಗಿ ಆಡ್ತಾಯಿದ್ರು ಸಹ ಲಾಸ್ಟ್ 2 ಮ್ಯಾಚಸಲ್ಲಿ ಸೋತೋಗಿದ್ದಾರೆ. ಸೊ ಈ ಮ್ಯಾಚಲ್ಲಿ ನೋಡಬೇಕು ಅವ್ರು ಹೆಂಗೆ ಗೆಲ್ತಾರೆ, ಏನು ಮಾಡ್ತಾರೆ ಅಂತ. ಇನ್ನು ಈ ಮ್ಯಾಚ್ ನಡೀತಿರೋ ಒಂದು ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಇಕಾನಾ ಸ್ಟೇಡಿಯಂ ಲಕ್ನೋ ಅಲ್ಲಿ ನಡೀತಾ ಇದೆ. ಈ ಪಿಚ್ ನಮಗೆಲ್ಲರಿಗೂ ಮೊದಲಿಂದ ಗೊತ್ತೇ ಇದೆ, ಸ್ವಲ್ಪ ಸ್ಲೋ ವಿಕೆಟ್, ಬಟ್ ಸ್ಟಿಲ್ ಈ ನಡುವೆ ಒಂದು ಒಳ್ಳೆ ಹೈ ಸ್ಕೋರಿಂಗ್ ವೆನ್ಯೂ ಥರ ಟರ್ನ್ ಆಗ್ತಾ ಇದೆ. ಬಟ್ ಸ್ಟಿಲ್ ಹೇಳೋಕ್ಕಾಗಲ್ಲ, ಇಲ್ಲಿ ಅಕಸ್ಮಾತ್ ಅವರು ಬ್ಲ್ಯಾಕ್ ಸಾಯಿಲ್ ಯೂಸ್ ಮಾಡಿದ್ರೆ ಮತ್ತೆ ಸ್ಪಿನ್ಗೆ ಅನುಕೂಲ ಮಾಡುತ್ತದು. ಸೊ ಸಡನ್ನಾಗಿ ಅವರು ಬ್ಲ್ಯಾಕ್ ಸಾಯಿಲ್ ಯೂಸ್ ಮಾಡಿ ಅವರ ಅನುಕೂಲಕ್ಕೆ ಮಾಡ್ಕೊಂಡ್ರೆ ಮಾತ್ರ ಏನೂ ಮಾಡೋಕ್ಕಾಗಲ್ಲ, ಬರೀ ಸ್ಪಿನ್ಗೆ ಆಡಬೇಕಾಗುತ್ತೆ. ಫಾಸ್ಟ್ ಬೌಲರ್ಸ್ಗೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಬ್ಯಾಟ್ಸ್ಮನ್ಗೂ ಸಹ ತುಂಬ ಕಷ್ಟ ಆಗುತ್ತೆ ಆಡೋಕ್ಕಿಲ್ಲಿ. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ, ಒಟ್ಟಾರೆಯಾಗಿ 2 ಮ್ಯಾಚ್ ಆಡಿದ್ದಾರೆ. 2ರಲ್ಲಿ ಒಂದು ಮ್ಯಾಚ್ ಲಕ್ನೋ ಅವರು ಗೆದ್ದಿದ್ದಾರೆ, ಒಂದು ಮ್ಯಾಚ್ ಚೆನ್ನೈ ಅವರು ಗೆದ್ದಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಯಾರನ್ನೂ ಡಾಮಿನೇಟ್ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಬಟ್ ಸ್ಟಿಲ್ ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ, ಅವರು ಲಕ್ನೋಲ್ಲೇ ಆಡ್ತಾ ಇದ್ದಾರೆ. ಸೊ ಅವ್ರ ಪಿಚ್ಚಲ್ಲಿ ಆಡ್ತಾ ಇದ್ದಾರೆ. ಮೇ ಬಿ ಹೋಮ್ ಅಡ್ವಾಂಟೇಜ್ ಅನ್ನೋದು ಇರ್ಬೋದು. ಸೊ ಈ ಮ್ಯಾಚ್ ಲಕ್ನೋ ಅವರು ಸ್ವಲ್ಪ ಫೇವ್ರೇಟ್ಸ್ ಅಂತ ಹೇಳ್ಬೋದು. ಈ ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಅವ್ರ ಕಡೆಯಿಂದ ಕ್ವಿಂಟನ್ ಡಿಕಾಕ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ KL ರಾಹುಲ್, ದೀಪಕ್ ಹೂಡಾ, ಆಯುಷ್ ಬಡೋನಿ, ಮಾರ್ಕಸ್ ಸ್ಟೋಯ್ನಿಸ್, ನಿಕೋಲಸ್ ಪೂರನ್, ಕೃಣಾಲ್ ಪಾಂಡ್ಯ, ಅರ್ಷದ್ ಖಾನ್, ರವಿ ಬಿಷ್ಣೋಯ್, ಮೊಯ್ಸಿನ್ ಖಾನ್, ಸಮರ್ ಜೋಸೆಫ್ ಹಾಗೂ ಯಶ್ ಠಾಕೂರ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಅವ್ರ ಕಡೆಯಿಂದ ಅಜಿಂಕ್ಯ ರಹಾನೆ, ಸಚಿನ್ ರವೀಂದ್ರ ಹಾಗೂ ಅವರ ಕ್ಯಾಪ್ಟನ್ ರುತುರಾಜ್ ಗೈಕ್ವಾಡ್, ಶಿವಮ್ ದುಬೆ, ಡರಿಲ್ ಮಿಚೆಲ್, MS ಧೋನಿ, ರವೀಂದ್ರ ಜಡೇಜಾ, ಸಮೀರ್ ರಿಜ್ವಿ, ಠಾಕೂರ್, ತುಷಾರ್ ದೇಶಪಾಂಡೆ, ಮುಸ್ತಫಿಜುರ್ ರೆಹಮಾನ್, ಮತೀಶಾ ಪತಿರಣ್ಣ ಅವರು ಕಣಕ್ಕಿಳಿದಿದ್ದಾರೆ.